ಧೂಳು ಕೂತಿದ್ದ ಅದು ವರ್ಷದ ಮೇಲೆ ಮತ್ತೆ ಪ್ರಜ್ವಲ್ಸುತ್ತಲ್ಲ ಆ ರೀತಿ ಆಯ್ತು. ಕರಿಮಣಿ ಸೀರಿಯಲ್ ಎಲ್ಲ ಬಂದಿದೆ, ಏನ್ ಟ್ರೆಂಡಿಂಗ್. ಲವ್ಲಿ. ಒಂದು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈಗ ಸಾಂಗ್ ಈಗ ಈಗ ಐ ಥಿಂಕ್ ಜಾಸ್ತಿ ಒಂದು ಹೀರೋ ಡೇಟ್ ಸಿಗ್ತಾ ಇಲ್ಲ, ಇದು ಒಂದೇ ಕಂಪ್ಲೇಂಟ್ ಬಿಟ್ರೆ ನಾವು ಒಳ್ಳೆ ಚಿತ್ರ ಮಾಡ್ತೀವನ್ನ ಛಲ ಕಮ್ಮಿ ಆಗಿದೆ. ನನಗೆ ಓನ್ಲಿ ಹೀರೋ ಡೇಟ್ ಸಿಗ್ತಾ ಇಲ್ಲ ಅಂತಾರೆ. ಆಮೇಲೆ ಸಿಕ್ಕಿದ ನಂತರ ಎಲ್ಲ ಅವನು ಹೇಳ್ದಂಗೆ ನಾವು ಕೇಳಬೇಕು ಅಂತಾರೆ. ಇದು ತುಂಬ ಕಾಂಪ್ಲೆಕ್ಸ್ ಸಿಚುವೇಶನ್ನು. ಮುಂಚೆ ನಂಗೆ ಗೊತ್ತಿದ್ದಂಗೆ ಒಂದು ರಿಲೀಸ್ ಆದ ತಕ್ಷಣ ಸಾಂಗ್ ಇಟ್ಟಾದ್ರೆ ಜನ ಬರ್ತಾ ಇದ್ರು ಥಿಯೇಟ್ರಿಗೆ. ಬಟ್ ಆ್ಯಕ್ಚುಲಿ ಸಾಂಗ್ ಅಥವಾ ಮ್ಯೂಸಿಕ್ ಕೊಡೋ ಈಗ ಬೆಲೆ ಐ ಥಿಂಕ್ ಈಸ್ ನಥಿಂಗ್. ಮ್ಯೂಸಿಕ್ ಇಸ್ ಜಸ್ಟ್ ಎ ಫಿಲ್ಲರ್. ಮುಂಚೆ ನಮಗೆಲ್ಲ ಖುಷಿಯಾಗಿರೋದು ಯಾವುದು, ಮ್ಯೂಸಿಕ್ ಮಾಡ್ತಾ ಇದ್ದೀನಿ ಅಂತ ಹೇಳಕ್ ಒಂಥರ ಹೆಮ್ಮೆ ಇರ್ತಿತ್ತು. ಈಗ ಮ್ಯೂಸಿಕ್ ಏನಂದ್ರೆ ಸ್ಟಾಕ್ ಮ್ಯೂಸಿಕ್ ಬೇಕಾದಷ್ಟು ಹಾಕ್ತಾರೆ. ಆಮೇಲೆ ಕಂಪೋಸರ್ಸು ಸ್ಟಾಕ್ ಮ್ಯೂಸಿಕ್ ತಂದು ಪೇಸ್ಟ್ ಮಾಡಿ ಕೊಡ್ತಾರೆ. ಈಗ ನಿಮಗೆ ಕಾಂಟ್ರಾಕ್ಟ್ ಸಿಗುತ್ತೆ. ಅಂದ್ರೆ ಈ ಯಾರ್ಯಾರು ಮಾಡಿಸಿ ಮ್ಯೂಸಿಕ್ ಅಂಟಿಸಿ ಅದೊಂದು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆನ್ಸ್ ಮ್ಯೂಸಿಕಲ್ ಅಂಡ್ ಫಿಲ್ಮಲ್ಲಿ ಮ್ಯೂಸಿಕ್ಗೆ ಒಂದು ಇಂಪಾರ್ಟೆನ್ಸ್ ಇದ್ದಿದ್ದು ಇತ್ತೀಚೆಗೆ ಕಮ್ಮಿ ಆಗಿದೆ. ಆಮೇಲೆ ಸಾಂಗ್ಸ್ ರಿಲೀಸ್ ಜಾಸ್ತಿ ಆಗ್ತಾ ಇದೆ. ಅಂದ್ರೆ 210 ಪಿಕ್ಚರು ಅಂದ ಕೂಡಲೇ ನಿಮಗೆ ಪ್ರೆಸ್ ಗೊತ್ತಾಗುತ್ತೆ. ನಿಮಗೆ ಮುಂಚೆ ಎಲ್ಲ ನಾವು ಇದ್ದಾಗ ಒಂದು ಪ್ರೆಸ್ ಮೀಟ್ ಅಂದ್ರೆ ವಾರಕ್ಕೆ 1-2 ಪ್ರೆಸ್ ಮೀಟು. ಈಗ ಹಂಗಲ್ಲ, ದಿವಸಕ್ಕೆ 4 ಶೆಡ್ಯೂಲಲ್ಲಿ ಪ್ರೆಸ್ ಮೀಟ್ ನಡೀತಾ ಇರುತ್ತೆ. ಸೊ ಅಷ್ಟು ಚಿತ್ರಗಳು ಬರ್ತಾ ಇದ್ದಾವೆ. ಕ್ವಾಲಿಟಿ ನನ್ನ ಲೆಕ್ಕದಲ್ಲಿ ಕ್ವಾಲಿಟಿ ಕೊಟ್ರೆ ಯಾವ ಚಿತ್ರನೂ ಅಷ್ಟೇ, ಎನಿ ಕ್ರಿಯೇಟಿವ್ ಫೀಲ್ಡಲ್ಲಿ ಕ್ವಾಲಿಟಿ ಕೊಟ್ರೆ ಅದಕ್ಕೆ ಇರೋ ವ್ಯಾಲ್ಯೂ 100% ಇದ್ದೇ ಇರುತ್ತೆ. ಸೊ ಈಗ ಕೊಡೋ ವ್ಯಾಲ್ಯೂ ಕಮ್ಮಿ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ. ರೀಸನ್ ಚಿತ್ರಗಳು ಚೆನ್ನಾಗಿ ಓಡ್ತಾ ಇಲ್ಲ. ಆಮೇಲೆ ನಾವೇ ಬೈಕೋತೀವಿ. ಬಟ್ ನಿಜ ಹೇಳ್ತೀನಿ, ಚಿತ್ರ ಚೆನ್ನಾಗಿದ್ರೆ ಡೆಫಿನೆಟ್ ಆಗಿ ಓಡುತ್ತೆ. ಎಲ್ಲರದ್ದು ಒಂದೇ ಇರುತ್ತೆ, ಇಲ್ಲ ರಿಪೋರ್ಟ್ ಚೆನ್ನಾಗಿದೆ ಕಲೆಕ್ಷನ್ ಇಲ್ಲ ಅಂತಾರೆ ಯೂಶುವಲ್. ಮೈಟ್ ಬಿ ರೇರ್ ಕೇಸ್, ಒಂದು 10% ಕೇಸಸ್ ಆಗುತ್ತೆ ಮಾರ್ಕೆಟಿಂಗ್ ಕಮ್ಮಿ ಆದಾಗ. ಸೊ ನಾನು ಅದೇ ಏನಕ್ಕೆ ಇವ್ರದ್ದು ಹೇಳ್ತಾ ಇದ್ದೇನೆಂದ್ರೆ, ಚೆನ್ನಾಗಿ ಫಸ್ಟ್ ಡೈರೆಕ್ಟರ್ ಹೇಳಿದ ನನಗೆ, ಇಲ್ಲ ಚೆನ್ನಾಗಾಗಬೇಕು, ವಿ ವಾಂಟ್ ಟು ಡೆಲಿವರಿ ಮಾಡಲೇಬೇಕು ಅಂತ ಇರುತ್ತೆ. ಈ ಡೆಲಿವರಿ ಮಾಡೋದು ನಮ್ಮ ಕೈಲಿಲ್ಲ, ನಮ್ಮ ತೃಪ್ತಿ ಕೆಲಸ ಮಾಡೋದು ಅಷ್ಟು ನಮ್ಮಲ್ಲಿರುತ್ತೆ. ಸೊ ಐ ಥಿಂಕ್ ಸ್ವಲ್ಪ ಎಲ್ಲ ಡಿಪಾರ್ಟ್ಮೆಂಟಿಗೆ ರೆಸ್ಪೆಕ್ಟ್ ಕೊಟ್ಟರೆ ಚೆನ್ನಾಗಿತ್ತು. ಕನ್ನಡ ಇಂಡಸ್ಟ್ರಿ ಡೆಫಿನೆಟ್ ಆಗಿ ಮೇಲೆ ಬರುತ್ತೆ. ಕೆಲವು ಡಿಪಾರ್ಟ್ಮೆಂಟ್ ಮಾತ್ರ ಫೋಕಸ್ ಮಾಡ್ತಾರೆ ಇತ್ತೀಚೆಗೆ. ಸೊ ಅದೇ ಹೇಳ್ತಾ ಇದ್ದೆ, ಒಂದೊಂದು ಸಾಂಗ್ಗೆ ಜನನ ಎಳೆದು ತರ ಕೆಪಾಸಿಟಿ ಇತ್ತು. ಸೊ ಇತ್ತೀಚೆಗೆ ಸಾಂಗ್ಗಳು ಅಂತಲ್ಲ, ಪಿಕ್ಚರ್ ಹಿಟ್ಟಾದಂತ ನಾವು ಹುಡುಗೋಕೆ ಶುರು ಮಾಡ್ತೀವಿ, ಆ ಪಿಕ್ಚರ್ಲಿ ಯಾವ ಸಾಂಗ್ ಇದೆ ಅಂತ. ಸೊ ಆ ಟ್ರೆಂಡ್ ಹೋಗಿ ಈ ಟ್ರೆಂಡ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸಿಕೆ ಅಷ್ಟೇ. ಇವತ್ತು ಅಲ್ಲ, ರೆಸ್ಪಾನ್ಸ್ ಫಾರ್ ದ ಸಾಂಗ್ಸ್ ಫಸ್ಟ್ ಆಫ್ ಆಲ್ ಬಂದು ಪ್ರೊಡ್ಯೂಸರ್ಸ್ ನಮ್ಮ ಹತ್ರ ಬಂದು ಕೇಳಿದ್ರೆ ಎಷ್ಟಕ್ಕೆ ಮುಗಿಸ್ತೀರಾ ಅಂತ ಕೇಳ್ತಾರೆ. ಫಸ್ಟಿಗೆ ಮುಗಿಸೋ ಮಾತು. ಸೊ ಇಟ್ಸ್ ನಾಟ್ ಅಬೌಟ್ ಏನೋ ಕ್ರಿಯೇಟಿವ್ ನಾವು ಮಾಡೋಣ ಅಂತ ಹೇಳೋದು ಬದಲು, ಹೌದು ಅಂದ್ರೆ ನಾನು ಹೇಳೋದು ಇಟ್ಸ್ ಬಿಕಮ್ ಎ ಸ್ಮಾಲ್ ಬಿಸ್ನೆಸ್ ಅಂತ ಅನ್ಸ್ತಾ ಇದೆ. ಎಲ್ರು ಓಕೆ 30ರಲ್ಲಿ ಮಾಡ್ತೀನಿ 40ರಲ್ಲಿ ಮಾಡ್ತೀನಿ ಅಂತ ಚಿತ್ರ ಶುರು ಮಾಡಿಸಿ, ಪ್ರಾಪರ್ ಚಿತ್ರ ಅಂತ ಶುರು ಮಾಡಿಸಿ ಆಮೇಲೆ ಹೇಳ್ಕೊಂಡು ಹೋಗೋದು ಅದೊಂದು ಕಾಮನ್ ಟ್ರೆಂಡ್ ಆಗಿಬಿಟ್ಟಿದೆ. ಆಮೇಲೆ ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಈಗ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ, ಅದೊಂದು ದೊಡ್ಡ ಏಟು ಕನ್ನಡ ಇಂಡಸ್ಟ್ರಿಗೆ. ಗೊತ್ತಿದ್ದ ಚಿತ್ರರಂಗ ಗೊತ್ತಿದ್ದವರು ಚಿತ್ರ ಮಾಡೋದು ಬೇರೆ, ಯಾರೋ ಹೊಸಬ್ರು ಮಾಡೋದು ಬೇರೆ. ಸೊ ಆ ಡಿಫ್ರೆನ್ಸ್ ಒಂದು ಸ್ವಲ್ಪ ಇದೆ. ಇಲ್ಲ, ಡೈರೆಕ್ಟರ್ ಸಿಕ್ಕಾಪಟ್ಟೆ ಒತ್ತಾಯ ಮಾಡ್ತಾ ಇದ್ದಾರೆ, ನಾನೇ ಬೇಡ ಅಂತ ಇದ್ದೀನಿ.